ಹಾಯ್ ಹೆಲೋ ಎಲ್ಲರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ನೆಕ್ಸ್ಟ್ ಡೇ ವ್ಲಾಗ್ ವಿಚ್ ಈಸ್ ನ್ಯೂ ವ್ಲಾಗ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹೋಪ್ ಈ ವ್ಲಾಗಲ್ಲಿ ನೀವು ನೋಡಲಿಕ್ಕೆ ಸಿಗುತ್ತೆ ನನ್ನ ಮಾರ್ನಿಂಗ್ ಡೇ ರೊಟೀನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು, ಹಾಗೆ ನನ್ನ ಮಗುವಿನ ಸ್ಕೂಲ್ ಗೋಯಿಂಗ್ ಟೈಮ್ ಹೇಗಿರುತ್ತೆ ಅನ್ನೋದನ್ನು, ನಾನು ಯಾವ್ಯಾವ ರೀತಿ ರೆಸಿಪೀಸನ್ನು ಮಾಡ್ತೀನಿ ಅನ್ನೋದನ್ನು ನೋಡಲಿಕ್ಕೆ ನಿಮಗೆ ಸಿಗುತ್ತೆ ಈ ಒಂದು ವ್ಲಾಗಲ್ಲಿ. ಆ್ಯಂಡ್ ಆಲ್ಸೋ ಮಧ್ಯಾಹ್ನದ ಲಂಚ್ ಬಾಕ್ಸ್ ಪ್ರಿಪ್ರೇಷನ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು, ಏನೆಲ್ಲ ಲಂಚ್ ಬಾಕ್ಸ್ಗೆ ನಾವು ಕೊಡಬೇಕು ಮಕ್ಕಳಿಗೆ ಅನ್ನೋದನ್ನೆಲ್ಲ ಈ ಒಂದು ವ್ಲಾಗಲ್ಲಿ ನಾನು ಡೀಟೇಲ್ಡಾಗಿ ಕ್ಲಿಯರಾಗಿ ತಿಳಿಸಿದ್ದೇನೆ. ಸೊ ಹೋಪ್ ನಿಮಗೆ ಈ ವ್ಲಾಗ್ ಅಂತಕ್ಕಂಥದ್ದು ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನನಗೆ ಇದೊಂದು ಪ್ರೊಡಕ್ಟಿವ್ ಮಾರ್ನಿಂಗ್ ಆಗಿತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಆ್ಯಸ್ ಯೂಶ್ವಲ್ ನಾನು 6 ಅಥವಾ 6:30 ಮ್ಯಾಕ್ಸಿಮಮ್ ಸೊ ಹೇಳುವಂಥ ಟೈಮ್ ಆಗಿರುತ್ತೆ. ಸಮ್ಟೈಮ್ಸ್ 4-5 ಸಹ ಆಗಿರುತ್ತೆ. ಬಿಕಾಸ್ ಬೇಬಿ ಇರೋದ್ರಿಂದ, ಸೊ 1.5 ಇಯರ್ ಬೇಬಿ ಇರೋದ್ರಿಂದ ನಾನು ಒಂಚೂರು ಬೇಗನೆ ಹೇಳ್ಬೇಕಾಗುತ್ತೆ. ಅದರಿಂದನೂ ಸಹ ಎದ್ದೇಳ್ತಾ ಇರ್ತೀನಿ, ಹೇಳಲಿಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತು ನಾನು ಈ ಬ್ಲಾಗಲ್ಲಿ ಎದ್ದಿರೋಂಥ ಸಮಯ ಬಂದು 6 ಗಂಟೆ ಆಗಿರುತ್ತೆ. 6 ಗಂಟೆ ಸಮಯದಲ್ಲಿ ನಾನು ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಫಾಸ್ಟಾಗಿ ಹಾಕ್ತೀನಿ. ಆ್ಯಸ್ ಯೂಶ್ವಲ್ ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಮುಂದೆ ಕ್ಲೀನ್ ಮಾಡಿಕೊಂಡು ಸೊ ರಂಗೋಲಿಯನ್ನು ಹಾಕ್ತಕ್ಕಂಥದ್ದು ಒಂದು ರೀತಿಯ ಅಭ್ಯಾಸ ಅಂತಲೇ ಹೇಳ್ಬೋದು. ರೊಟೀನ್ ಆಗಿಬಿಟ್ಟಿದೆ ಡೇಯಲ್ಲಿ. ಸೊ ನನಗಂತೂ ಮನೆ ಮುಂದೆ ರಂಗೋಲಿ ಹಾಕಲಿಕ್ಕೆ ತುಂಬಾ ಇಷ್ಟ. ಸೊ ಹಾಗಾಗಿ ಪ್ರತಿದಿನ ಯಾವೆಲ್ಲ ರಂಗೋಲಿ ಹಾಕೋಣ ಅಂತ ಪ್ರೀವಿಯಸ್ ದಿನವೇ ಯೋಚನೆ ಮಾಡ್ತಾ ಇರ್ತೇನೆ. ಸೊ ಇವತ್ತಿನ ದಿನ ಯಾವ ರೀತಿ ರಂಗೋಲಿ ಹಾಕ್ತೀನಿ, ಅದು ಯಾವ ರೀತಿ ಬರುತ್ತೆ ಅನ್ನೋದನ್ನು ನೋಡೋಣ. ಬನ್ನಿ, ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ನೋಡೋಣ. ಬೈ ದಿ ವೈ, ನೀವು ವ್ಲಾಗ್ ನೋಡಿದ ನಂತರ ಕಮೆಂಟ್ ಮಾಡಿ ರಂಗೋಲಿ ಯಾವ ರೀತಿ ಬಂತು ಅಂತ. ಈಗ ಕುಕಿಂಗ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಹಾಕ್ತಾಯಿದ್ದೀನಿ ರಂಗೋಲಿಯನ್ನು. ಹೆಚ್ಚು ಕಮ್ಮಿ ಚೆನ್ನಾಗಿ ಬರ್ಬೋದು ಅಂತ ಅನಿಸುತ್ತೆ. ಸೊ ಬನ್ನಿ ನೋಡೋಣ. ಸೊ ಮನೆ ಮುಂದೆ ಈ ರೀತಿಯಾಗಿ ಹೂವಿನ ಒಂದು ರಂಗೋಲಿ ಆಗ್ಬೋದು, ಅಥವಾ ಅಷ್ಟದಳ ಪದ್ಮದ ಒಂದು ರಂಗೋಲಿ ಆಗ್ಬೋದು, ಇದನ್ನು ಹಾಕೋದ್ರಿಂದ ಲಕ್ಷ್ಮೀ ಕಟಾಕ್ಷ ಅಂತಕ್ಕಂಥದ್ದು ಹೆಚ್ಚಾಗಿರುತ್ತೆ ಅಂತ ಹಿರಿಯರು ಹೇಳ್ತಾರೆ. ಸೊ ನಾನು ಹಾಗಾಗಿ ಆಲ್ಮೋಸ್ಟ್ ಹೂವಿನ ಅಂದರೆ ಫ್ಲವರ್ ಕಂಟೈನಿಂಗ್ ರಂಗೋಲಿಗಳನ್ನೇ ಹಾಕಲಿಕ್ಕೆ ಪ್ರಯತ್ನ ಪಡ್ತೇನೆ. ಇನ್ಸ್ಟೆಡ್ ಆಫ್ ಲೈನ್ಸ್ ರಂಗೋಲಿಗಳು ಬರ್ತಾವಲ್ಲ, ಸೊ ಅದನ್ನು ಹೊರತುಪಡಿಸಿ ನಾನು ಮ್ಯಾಕ್ಸಿಮಮ್ ಈ ರೀತಿ ಹೂವಿನ ರಂಗೋಲಿಯನ್ನು ಹಾಕಲಿಕ್ಕೆ ಇಷ್ಟಪಡ್ತೇನೆ. ಸೊ ಐ ಹೋಪ್ ಈ ಒಂದು ರಂಗೋಲಿ ಸಹ ನೀವು ಸಹ ಅಗ್ರಿ ಆಗ್ತೀರಾ. ಹೂವಿನ ರಂಗೋಲಿ ಚೆಂದ ಕಾಣುತ್ತೆ ಕಂಪೇರ್ ಟು ಲೈನ್ಸ್ ರಂಗೋಲಿ ಏನು ಬರುತ್ತೆ, ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ನೋಡ್ಬೋದು, ಈಗ ರಂಗೋಲಿ ರೆಡಿಯಾಗಿದೆ. ಸೊ ಫಾಸ್ಟಾಗಿ ಅರ್ಜೆಂಟ್ ಇದೆ ಆ್ಯಕ್ಚುಲಿ, ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು. ಸೊ ಹಾಗಾಗಿ ಒಂದು ಪುಟ್ಟದಾದಂಥ ಚೊಕ್ಕದಾದಂಥ ರಂಗೋಲಿಯನ್ನು ಹಾಕಿದ್ದೇನೆ. ಸೊ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಖಂಡಿತ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಸೊ ನೀವು ನೋಡ್ಬೋದು, ಬಾರ್ಡರ್ ಬಂದು ಕನ್ಫ್ಯೂಸ್ಡ್ ಆಗಿದೆ ಯಾವ್ದು ಹಾಕೋಣ ಅಂತ. ಸೊ ಫಸ್ಟ್ ಬಾರ್ಡರ್ ಹಾಕಿದ್ರೆ ಮಾತ್ರ ನೆಕ್ಸ್ಟ್ ರಂಗೋಲಿ ಹಾಕಬೇಕಾದ್ರೆ ಅದರಲ್ಲಿರುವಂಥ ಡಿಸೈನನ್ನು ನಾವು ರಂಗೋಲಿಯಲ್ಲಿ ಹಾಕಿ ಮ್ಯಾಚ್ ಮಾಡ್ಬೋದು. ಸೊ ಹಾಗಾಗಿ ಫಸ್ಟ್ ಬಾರ್ಡರ್ ಹಾಕ್ಕೊಂಡ್ಬಿಡ್ತೇನೆ ನಾನು. ಸೊ ಈಗ ಫರ್ದರ್ ನಾವು ಏನು ಮಾಡಬೇಕಾಗಿದೆ ಅಂತಂದರೆ ಕುಕಿಂಗ್ ಪ್ರಿಪ್ರೇಷನ್. ಸೊ ಮನೆ ಹತ್ರ ಸೊಪ್ಪು ಮಾರೋವಂಥ ವ್ಯಕ್ತಿ ಬಂದಿದ್ದರು. ಸೊ ಆ ಅಂಕಲ್ ಹತ್ರ ನಾನು ಸೊಪ್ಪನ್ನು ತಗೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಯಾವಾಗಲೂ ಚಿತ್ರಾನ್ನ ಪುಳಿಯೋಗರೆ ಮಾಡಿ ಬೋರ್ ಹೊಡೆದ್ಬಿಟ್ಟಿತ್ತು ನನಗೆ. ಸೊ ಹಾಗಾಗಿ ಬೆಳಗ್ಗೆನೇ ಸಾಂಬಾರು ಮಾಡಿಬಿಡೋಣ ಸೊಪ್ಪುದು ಅಂತ ಹೋಗ್ತಾ ಇದ್ದೇನೆ. ಮಗು ಇರೋದ್ರಿಂದ ನಾನು 2-3 ಸರಿ ಕುಕಿಂಗ್ ಮಾಡ್ಕೊಂಡಿರೋಕ್ಕಾಗಲ್ಲ ಸ್ಟವ್ ಮುಂದೆ. ಸೊ ಹಾಗಾಗಿ ಬೆಳಗ್ಗೆನೇ ಸೊಪ್ಪು ಸಾರು ಆ್ಯಂಡ್ ಬಿಸಿ ಅನ್ನ, ಅದಕ್ಕೆ ತಕ್ಕನಂಗೆ ಹಪ್ಪಳನೋ ಏನೋ ಒಂದು ಮಾಡೋಣ ಸ್ನ್ಯಾಕ್ಸ್ ಅಂತ ಮಾಡ್ಕೊಳ್ತಾ ಇದ್ದೇನೆ ಈ ಒಂದು ಅಡುಗೆಯನ್ನು. ಸೊ ನೋಡ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ. ಈ ಒಂದು ಹಳ್ಳಿ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂದರೆ, ಹೊಲಗಳು ಆಗ್ಬೋದು ಅಥವಾ ತೋಟಗಳಾಗ್ಬೋದು ಹತ್ತಿರದಲ್ಲೇ ಇರೋದ್ರಿಂದ ನಮಗೆ ಫ್ರೆಶ್ ವೆಜಿಟೇಬಲ್ಸ್ ಆಗ್ಬೋದು, ಫ್ರೆಶ್ ಸೊಪ್ಪಾಗ್ಬೋದು, ಎಲ್ಲ ಫ್ರೆಶ್ ಆಗೇ ಸಿಗುತ್ತೆ. ಸೊ ಹಾಗಾಗಿ ತುಂಬಾ ಲಕ್ ಅನಿಸುತ್ತೆ ಈ ಒಂದು ಪಾಯಿಂಟಲ್ಲಿ ಹೇಳೋದಾದರೆ. ಸಮ್ವೇರ್ ಎಲ್ಲದರಲ್ಲೂ ಫ್ಲಾಸ್ ಇರ್ತದೆ.
ಸಮ್ವಾಟ್ ಇದ್ದೇ ಇರುತ್ತೆ. ವಿಲೇಜ್ ಸೈಡ್ ಆಗ್ಬೋದು, ಸಿಟಿ ಸೈಡ್ ಆಗ್ಬೋದು. ಸೊ ಎಲ್ಲನೂ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ರೀತಿ ನಾವು ನಮ್ಮನ್ನು ಮೋಲ್ಡ್ ಮಾಡ್ಕೊತೀವಿ ಎಲ್ಲೇ ಇರಬೇಕಾದ್ರೂ ಅನ್ನೋದು. ಸೊ ಇದಕ್ಕೆ ನೀವೇನಂತೀರಾ, ಅಗ್ರಿ ಆಗ್ತೀರಾ ಅಲ್ವಾ? ಸೊ ಅಗ್ರಿ ಆದರೆ ಎಸ್ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ನೋಡೋಣ. ಆ್ಯಂಡ್ ಈಗ ನೀವು ನೋಡ್ಬೋದು, ಸೊಪ್ಪು ಸಾರಿಗೆ ಮ್ಯಾಕ್ಸಿಮಮ್ ನಾವು ಹೆಚ್ಚು, ನಿಮಗೆ ಗೊತ್ತಿದೆ ಏನೆಲ್ಲ ಬೇಕಾಗುತ್ತೆ ಅಂತ. ಸೊ ನಾನಾದರೆ ಈರುಳ್ಳಿ, ಬೆಳ್ಳುಳ್ಳಿ ಆ್ಯಂಡ್ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲ ಯೂಸ್ ಮಾಡ್ತೇನೆ. ಆ್ಯಂಡ್ ಬೇಸಿಕಲಿ ಇದು ನಾನು ಬೇಳೆ ಹಾಕಿ ಮಾಡ್ತಾ ಇರ್ತಕ್ಕಂಥ ಸಾರು. ನನಗೆ ಬೇಳೆ ಹಾಕಿ ಮಾಡಿದ್ರೆ ತುಂಬ ಇಷ್ಟ. ಸೊ ಇದು ಪಾಲಕ್ ಸೊಪ್ಪಾಗಿರೋದ್ರಿಂದ ನೀಟಾಗಿ ವಾಶ್ ಮಾಡ್ಕೊಳ್ತೇನೆ. ಸಣ್ಣ ಸಣ್ಣ ಮಣ್ಣಿನ ಗ್ರ್ಯಾನ್ಯೂಲ್ಸ್ ಅಂತಕ್ಕಂಥದ್ದು ಇರುತ್ತೆ, ತೋಟದಿಂದ ಡೈರೆಕ್ಟಾಗಿ ಫಾರ್ಮ್ ಟು ಹೋಮ್ ಅನ್ನೋ ರೀತಿಯಲ್ಲಿ ಇರೋದ್ರಿಂದ ನಾವು ಸೊಪ್ಪನ್ನು ವಾಶ್ ಮಾಡ್ಕೋಬೇಕಾಗುತ್ತೆ ಕ್ಲೀನಾಗಿ. ನಾನೊಂದು 3 ಸರಿ ವಾಶ್ ಮಾಡ್ಕೊಂಡ ನಂತರ ಇದನ್ನು ಬೇಯಲಿಕ್ಕೆ ಕುಕ್ಕರಲ್ಲಿ ಹಾಕ್ತೇನೆ. ಮೊದಲು ಬೇಳೆಯನ್ನು ಬೇಯಿಸ್ಕೊಬಿಡ್ತೇನೆ ನಾನು. ನೀವು ನೋಡ್ಬೋದು ಈ ಕ್ಲಿಪ್ಪಿಂಗಲ್ಲಿ ನೀವು ಬೇಳೆ ಬೇಯಿಸಿಟ್ಕೊಂಡಿರೋದನ್ನು ನೋಡ್ತಾ ಇದ್ದೀರಿ, ಯಾಕಂದರೆ ಲೇಟ್ ಆಗಿಬಿಡುತ್ತೆ ನನಗೆ. ಸೊಪ್ಪನ್ನು ಬಿಡಿಸ್ಕೊಂಡು ನಾನು ಬೇಳೆನ ಮತ್ತು ಸೊಪ್ಪನ್ನ ಎಲ್ಲನೂ ಒಂದೇ ಸರಿ ಹಾಕಿ ಮಾಡ್ಬೋದು, ಬಟ್ ಸ್ಟಿಲ್ ಟೈಮ್ ತಗೊಳ್ಳುತ್ತೆ. ಸೊ ಹಾಗಾಗಿ ಮುಂಚೆನೇ ಸೊಪ್ಪನ್ನ ಕ್ಲೀನ್ ಮಾಡ್ಕೊಳ್ಳುವಾಗ ಬೇಳೆ ಬೇಯಿಸ್ಕೊಳ್ತಾ ಇದ್ದೆ. ಸೊ ಚೆನ್ನಾಗಿ ಕುಕ್ಕಾಗಿದೆ ಬೇಳೆ ಅಂತಕ್ಕಂಥದ್ದು. ಇಲ್ಲಿ ಮೋಕ್ಷನ್ ಬ್ರೇಕ್ಫಾಸ್ಟ್ಗೆ ನಾನು ಒಂದು ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇನ್ಸ್ಟೆಂಟಾಗಿ ಮಾಡಲಿಕ್ಕೆ ಹೆಲ್ಪ್ ಆಗುವಂಥ ಬ್ಯಾಟರ್ ಇದು. ಸೊ ಏನಿಲ್ಲ, ವೀಟ್ ಫ್ಲೋರ್ ಅಂದರೆ ಗೋಧಿ ಹಿಟ್ಟಿಗೆ ನೀವು 1 ಬೌಲ್ ಆಗುವಷ್ಟು ಗೋಧಿ ಹಿಟ್ಟಿಗೆ 1 ಎಗ್ಗನ್ನು ಬೀಟ್ ಮಾಡಿ ಹಾಕ್ಕೊಳ್ಳಿ. ನಂತರ ಅದಕ್ಕೆ ಒಂದು ಪಿಂಚ್ ಆಫ್ ಸಾಲ್ಟ್, ಟೇಸ್ಟ್ಗೆ ತಕ್ಕಷ್ಟು ಸಾಲ್ಟ್ ಹಾಕಿ, ಇಲ್ಲಿ ನಾನು ಮೆಂತ್ಯ ಲೀವ್ಸನ್ನು ಹಾಕಿದ್ದೇನೆ, ಅಂದರೆ ಮೆಂತ್ಯ ಸೊಪ್ಪು ಅಂತಾರಲ್ಲ ಅದನ್ನು ಚಾಪ್ ಮಾಡಿ ಹಾಕಿದ್ದೇನೆ. ಸೊ ಇನ್ನು ರಿಚ್ ಇನ್ ಪ್ರೋಟೀನ್ ಆಗ್ಬೋದು, ಐರನ್ ಆಗ್ಬೋದು ಹೆಚ್ಚಿರುತ್ತೆ ಇದರಲ್ಲಿ. ಸೊ ಹಾಗಾಗಿ ಪ್ರೋಟೀನ್, ಐರನ್ ಜಾಸ್ತಿ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಮೆಂತ್ಯ ಸೊಪ್ಪನ್ನು ಸಹ ಆ್ಯಡ್ ಮಾಡಿದ್ದೇನೆ. ಸೊ ಮಕ್ಕಳಿಗೆ ತುಂಬಾ ಹೆಲ್ಪ್ಫುಲ್ ಈ ಒಂದು ರೆಸಿಪಿ. ಸೊ ಡೋಂಟ್ ಫರ್ಗೆಟ್ ಟು ಟ್ರೈ ಫಾರ್ ಯುವರ್ ಕಿಡ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸ್ಕೂಲ್ ಟೈಮಿಂಗ್ಸ್ ಮಾತ್ರ ತುಂಬಾ ಹೆಕ್ಟಿಕ್ ಅಂತ ಹೇಳ್ಬೋದು, ಮಾಮ್ಸ್ಗೂ ಸಹ ಹಾಗೆ ಕಿಡ್ಸ್ಗೂ ಸಹ. ಯಾಕಂತಂದರೆ ಅವರು ಟಯರ್ಡ್ ಆಗೋದಲ್ದಿರ ನಾವು ಸಹ ಟಯರ್ಡ್ ಆಗ್ತೀವಿ, ಮೆಂಟಲಿ ಆ್ಯಂಡ್ ಫಿಸಿಕಲಿ ಸಹ. ಮಗು ಏನು ಇಷ್ಟಪಡುತ್ತೆ, ಏನು ತಿನ್ನುತ್ತೆ, ಏನು ಮಾಡಬೇಕು, ಅದನ್ನು ಸ್ಯಾಟಿಸ್ಫೈ ಮಾಡೋ ಥರ ನಾವು ಏನೆಲ್ಲ ರೆಸಿಪಿನ ಟ್ರೈ ಮಾಡ್ಬೋದು ಅನ್ನೋ ಒಂದು ಥಿಂಕಿಂಗ್ ನಮಗೆ. ಆ್ಯಂಡ್ ಆಲ್ಸೋ ಮಗು ತಿನ್ನುತ್ತಾ ಇಲ್ವಾ ಅನ್ನೋ ಯೋಚನೆ ಮಧ್ಯಾಹ್ನದೊತ್ತು. ಆ್ಯಂಡ್ ಅದರ ಮೆಂಟಲ್ ಕಂಡೀಷನ್ ಯಾವ ರೀತಿ ಇರುತ್ತೆ, ಫಿಸಿಕಲಿ ಟಯರ್ಡ್ ಆಗಿರುತ್ತೆ ಕೂತು ಕ್ಲಾಸಲ್ಲಿ. ಸೊ ಅದಕ್ಕೆ ಇಷ್ಟ ಆಗೋ ರೀತಿಯಲ್ಲಿ ಇನ್ನೇನೆಲ್ಲ ಆ್ಯಡ್ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಈ ಒಂದು ಗೋಧಿ ಹಿಟ್ಟಿನ ಒಂದು ದೋಸೆ ಏನಿದೆ ಇದಕ್ಕೆ ಒಂಚೂರು ಟೊಮೆಟೊ ಕೆಚಪನ್ನು ಆ್ಯಡ್ ಮಾಡ್ತೇನೆ. ಸೊ ಹಾಗಾಗಿ ಆಕೆ ಇಷ್ಟಪಟ್ಟು ತಿಂತಾಳೆ. ಸೊ ಈಗ ಲಂಚ್ ಬಾಕ್ಸ್ ಪ್ರಿಪ್ರೇಷನ್ ನಡೀತಾ ಇದೆ. ಬೇಸಿಕಲಿ ಇದು 3 ಕಂಪಾರ್ಟ್ಮೆಂಟ್ಸ್ ಇರುವಂಥ ಒಂದು ಲಂಚ್ ಬಾಕ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಆರಾಮಾಗಿ ನಾವು 3 ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಫುಡ್ಡನ್ನು ಈಸಿಯಾಗಿ ನಾವು ಮಗುಗೆ ಕೊಡಲಿಕ್ಕೆ ಕ್ಯಾರಿ ಮಾಡ್ಬೋದು. ಇದನ್ನು ಮಗುಗೆ ಈಸಿಯಾಗಿ ಕ್ಯಾರಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಬಾಕ್ಸ್ ಅಂತಕ್ಕಂಥದ್ದು. ಸೊ ನಮಗೂ ಸಹ ಹೆಲ್ಪ್ ಆಗುತ್ತೆ. 3 ಟೈಪ್ಸ್ ಆಫ್ ಫುಡ್ಸನ್ನು ಇನ್ಕ್ಲೂಡಿಂಗ್ ಸ್ನ್ಯಾಕ್ಸ್ ಇದರಲ್ಲೇ ನಾವು ಆ್ಯಡ್ ಆನ್ ಮಾಡ್ಬೋದು. ಸೊ ನೋಡಿ, ಇಲ್ಲಿ ಫಸ್ಟ್ ನಾನು ಬ್ರೇಕ್ಫಾಸ್ಟ್ ಏನಿದೆ ಅದನ್ನು ಹಾಕಿದ್ದೇನೆ ಬಾಕ್ಸ್ಗೆ. ನಂತರ ಇಲ್ಲಿ ಫ್ರೂಟ್ಸನ್ನು ಇಡ್ತಾ ಇದ್ದೇನೆ. ನೆಕ್ಸ್ಟ್ ಈ ಒಂದು ಕಂಪಾರ್ಟ್ಮೆಂಟ್, 3rd ಕಂಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಸ್ನ್ಯಾಕ್ಸನ್ನು ಆ್ಯಡ್ ಮಾಡೋಣ ಅಂತ ಇದನ್ನು ಎಂಪ್ಟಿ ಬಿಟ್ಟಿದ್ದೀನಿ. ಸೊ ಇಲ್ಲಿ ಸ್ನ್ಯಾಕ್ಸ್ ಬಂದು ನಾನು ದಿಲ್ ಪಸಂದ್ ಇಡ್ತಾ ಇದ್ದೇನೆ, ಆಕೆಗೆ ತುಂಬ ಫೇವ್ರೆಟ್ ಅದು. ಸೊ ಹಾಗಾಗಿ ಆ್ಯಂಡ್ ಈ ಫ್ರೂಟ್ಸ್ ಕ್ಯಾಟಗರಿಯಲ್ಲಿ ಆಕೆ ಹೆಚ್ಚು ತಿನ್ನೋದು ಆ್ಯಪಲ್ ಆ್ಯಂಡ್ ಆರೆಂಜು. ಬನಾನಾ ಹೆಚ್ಚು ಕ್ಯಾಲ್ಶಿಯಮ್ ಇರೋದ್ರಿಂದ, ಪೊಟ್ಯಾಷಿಯಮ್ ಹೆಚ್ಚಿರೋದ್ರಿಂದ ಅದನ್ನು ನಾನು ಆ್ಯಡ್ ಆನ್ ಮಾಡಿದ್ದೇನೆ. ಅಟ್ಲೀಸ್ಟ್ 2 ಸ್ಲೈಸಸ್ ತಿಂದರೆ ಸಾಕು ಅನ್ನೋ ಉದ್ದೇಶದಿಂದ. ಸೊ ನೋಡೋಣ ಆಕೆ ಎಷ್ಟು ಮಾತ್ರ ತಿನ್ಕೊಂಡು ಬರ್ತಾಳೆ ಅಂತ. ಸೊ ದಿಸ್ ಈಸ್ ವಾಟ್ ದ ಬ್ರೇಕ್ಫಾಸ್ಟ್ ಫಾರ್ ಮೋಕ್ಷ ಫಾರ್ ಟುಡೇ. ಆ್ಯಂಡ್ ಹೋಪ್ ನಿಮಗಿನ ಈ ಲಂಚ್ ಬಾಕ್ಸ್ದು ಡೀಟೇಲ್ಸ್ ಏನಾದರೂ ಬೇಕು ಆ್ಯಂಡ್ ನಿಮ್ಮ ಮಕ್ಳಿಗೂ ಸಹ ಇದೇ ರೀತಿ ಕಂಪಾರ್ಟ್ಮೆಂಟ್ ವೈಸ್ ಇರುವಂಥ ಲಂಚ್ ಬಾಕ್ಸನ್ನು ಕ್ಯಾರಿ ಮಾಡಬೇಕು, ಪ್ರಿಫರ್ ಮಾಡಬೇಕು ಅಂದರೆ ನನಗೆ ಈ ಲಂಚ್ ಬಾಕ್ಸ್ ಲಿಂಕ್ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಶೇರ್ ಮಾಡ್ತೇನೆ.
ಸೊ ಮೋಕ್ಷ ಫ್ರಮ್ 1 ವೀಕಿಂದನೇ ಸ್ಕೂಲ್ಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಆಫ್ಟರ್ 2 ಮಂತ್ಸ್ ಆಫ್ ಲೀವ್ಸ್ ಅಥವಾ ಹಾಲಿಡೇಸ್, ಸೊ ಆಕೆ ಒಂದು ಸ್ವಲ್ಪ ಹೆಸಿಟೇಟ್ ಆಗ್ತಾಳೆ ಆ್ಯಂಡ್ ಭಯ ಪಡ್ತಾಳೆ. ಮಕ್ಕಳು ಹೊಸಬರಾಗಿರ್ತಾರೆ, ಹೊಸ ಟೀಚರ್ಸು, ಹೊಸ ವಾತಾವರಣ. ಸೊ ಹಾಗಾಗಿ ಎವ್ರಿ ಡೇ ಆಕೆ ಹೋಗಬೇಕಾದ್ರೆ ಒಂಚೂರು ಭಯ ಪಟ್ಕೊಂಡು ಅಥವಾ ಹತ್ಕೊಂಡೇ ಹೋಗೋದು ಸ್ಕೂಲ್ಗೆ. ಬಟ್ ಇಟ್ಸ್ ಓಕೆ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಈಗ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ವೈಟ್ ರೈಸ್ ವಿತ್ ಪಿಕಲ್ ಮತ್ತು ಮಾಡಿರೋಂತಹ ಸೊಪ್ಪು ಸಾರೇನಿದೆ ಅದನ್ನು, ಹಾಗೆ ಅವರ ಸ್ನ್ಯಾಕ್ಸ್ ಬಾಕ್ಸ್ಗೆ ಕ್ರಂಚಿ ಸ್ನ್ಯಾಕ್ಸ್, ಅದೇ ರೀತಿಯಾಗಿ ಒಂಚೂರು ಆ್ಯಪಲ್ ಸ್ಲೈಸಸನ್ನು ಹಾಕಿದ್ದೇನೆ. ಸೊ ಈಗ ನಾನು ಇವ್ರನ್ನೆಲ್ಲ ಅವರವರ ಕೆಲಸಗಳಿಗೆ ಕಳಿಸಿದ ನಂತರ ನನ್ನ ಕಾಫಿ ಟೈಮ್ ಅಥವಾ ಟೀ ಟೈಮ್ ಶುರುವಾಗುತ್ತೆ. ಸಾಧಾರಣವಾಗಿ ಎಲ್ಲರ ಮನೆಯಲ್ಲೂ ಹೀಗೆ ಅನಿಸುತ್ತೆ. ಸೊ ನಾವು ಚಿಕ್ಕ ಮಕ್ಕಳಿರ್ಬೇಕಾದ್ರೆ ಇದರ ಅರ್ಥ ಎಲ್ಲ ನಮಗಾಗೋದಿಲ್ಲ. ಸೊ ನಾವು ಏನು ಈ ಸ್ಟೇಜ್ಗೆ ಬರ್ತೇವೆ, ಆ ಸ್ಟೇಜಲ್ಲಿ ನಾವು ತಾಯಿಯಾದ ನಂತರ, ಹೆಂಡತಿಯಾದ ನಂತರ ಸೊ ಈ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ನಮ್ಮ ಅಮ್ಮ ಹೇಗೆ ನಿಭಾಯಿಸ್ತಾಯಿದ್ರು ಅನ್ನೋದು ನೆನಪಾದಾಗ ಸೊ ಅವರೆಷ್ಟು ಗ್ರೇಟ್ ಅನ್ನೋದು ನಾವು ತಿಳ್ಕೊಳ್ತೇವೆ ಅಲ್ವಾ. ಸೊ ಎಸ್, ಈಗ ನನ್ನ ಟೀ ಬ್ರೇಕ್. ಒಂಚೂರು ಟೀ ಕುಡ್ಕೊತೇನೆ, ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾನೆ. ಹತ್ತಿ ಇಳಿದು ಓಡಾಡಿ ಸಾಕಾಗ್ಬಿಟ್ಟಿದೆ. ಸೊ ನಾನೊಂಚೂರು ಟೀ ಬ್ರೇಕ್ ತಗೊಂಡು ಬರ್ತೇನೆ. ಟಿಲ್ ದೆನ್ ಸ್ಟೇ ಟ್ಯೂನ್. ಈಗ ನನ್ನ ಟೀ ಬ್ರೇಕ್ ಆದ ನಂತರ ಮೋಸ್ಟ್ ಇಂಪಾರ್ಟೆಂಟ್ ಕೆಲಸ ಏನಂತಂದರೆ ಈ ಒಂದು ಬ್ಯಾಟ್ರಿನ ಚಾರ್ಜಿಂಗ್ ಹಾಕುವಂಥದ್ದು. ಇದು ಸೋಲಾರ್ ಬ್ಯಾಟ್ರಿ ಆಗಿರುತ್ತೆ, ಸೋಲಾರ್ ಲೈಟ್ಗೆ ನಾವು ಕನೆಕ್ಟ್ ಮಾಡುವಂಥದ್ದು. ಸೊ ಈಗ ರೈನಿ ಸೀಸನ್ ಆಗಿರೋದ್ರಿಂದ ಹೆಚ್ಚು ಗಾಳಿ, ಸೊ ಪವರ್ ಕನೆಕ್ಷನ್ ಎಲ್ಲ ಯಾವಾಗಂದರೆ ಅವಾಗ ತೆಗಿತಾ ಇರ್ತಾರೆ. ಸೊ ಹಾಗಾಗಿ ಇದು ಮ್ಯಾಂಡೇಟ್ರಿ ಆಗುತ್ತೆ. ಮಕ್ಕಳಿರೋ ಮನೆಯಲ್ಲಿ ಲೈಟ್ ಅಂತಕ್ಕಂಥದ್ದು ಕಂಪಲ್ಸರಿ. ಸೊ ಹಾಗಾಗಿ ಈ ಒಂದು ಸೋಲಾರ್ ಚಾರ್ಜಿಂಗನ್ನು ಹಾಕ್ತಾಯಿದ್ದೇನೆ. ಸೊ ಡೇ ಫುಲ್ಲು ಹೇಗೂ ಬಿಸಿಲಿರುತ್ತೆ ಈ ಒಂದು ದಿನ. ಸೊ ಚಾರ್ಜಿಂಗ್ ಆಗಲಿ, ನಂತರ ಈವ್ನಿಂಗ್ ಇದನ್ನು ಯೂಸ್ ಮಾಡ್ಬೋದು ಇನ್ ಕೇಸ್ ಪವರ್ ಹೋದರೆ ಅಂತ. ಸೊ ಒಂಚೂರು ಮುನ್ನೆಚ್ಚರಿಕೆ ಅಷ್ಟೇ, ಮುಂಜಾಗ್ರತೆ ಅಂತ ಹೇಳ್ಬೋದು. ಸೊ ಎಸ್, ಇದಾಗಿರುತ್ತೆ ನನ್ನ ಡೇಯಲ್ಲಿ ಮಾರ್ನಿಂಗ್ ರೊಟೀನ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ. ಸೊ ಹೇಗಿತ್ತು ಈ ಒಂದು ವ್ಲಾಗ್? ನೀವೆಲ್ಲ ಇಷ್ಟಪಟ್ರಾ? ನಿಮ್ಗೆ ಇಷ್ಟ ಆಗಿದ್ದರೆ ಈ ಒಂದು ವ್ಲಾಗ್ನ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ನಮ್ಮ ಮನೆ ಮೇಲೆ ಇರ್ತಕ್ಕಂಥ ಮಾರ್ನಿಂಗ್ 10 o'clock ವ್ಯೂವನ್ನು ನೋಡಿ ಎಂಜಾಯ್ ಮಾಡ್ತಾ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ಹೋಪ್ ನಿಮ್ಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಫೈನಲ್ ಆಗಿ ಅಂದ್ಕೊಳ್ತಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಖಂಡಿತ ಮರಿಬೇಡಿ. ಮತ್ತೆ ಸಿಗ್ತೇನೆ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.